ಸ್ವಾಗತ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕ ಪುಟ್ಟು ಆಂಜಿನಪ್ಪ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಹಾಗೂ ಬೆಂಬಲಿಗರು ಅತ್ಯಂತ ಅರ್ಥಪೂರ್ಣ ಮತ್ತು ವಿನೂತನವಾಗಿ ಆಚರಿಸಿದ್ದಾರೆ. ಹುಟ್ಟುಹಬ್ಬದ ಅಂಗವಾಗಿ ನಗರದ ಆಶಾ ಕಿರಣ ಅಂಧ ಮಕ್ಕಳ ಶಾಲೆ ಹಾಗೂ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಮತ್ತು ಮಕ್ಕಳಿಗೆ ಹಣ್ಣು ಹಂಪಲು ವಿತರಿಸಿ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಿಸಿದರು. ಈ ವೇಳೆ ಪುಟ್ಟು ಆಂಜಿನಪ್ಪ ಅವರ ಬೆಂಬಲಿಗರಾದ ಪೂಸಗಾನದೊಡ್ಡಿ ಮಂಜುನಾಥ್ ಅವರು ಮಾತನಾಡಿ, ಪುಟ್ಟು ಆಂಜಿನಪ್ಪ ಅವರು ಕಳೆದ 15 ವರ್ಷಗಳಿಂದ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಸತತವಾಗಿ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗೂ ಭೇಟಿ ನೀಡಿ ಮನೆ ಮನೆ ಬಾಗಿಲಿಗೆ ತೆರಳಿ ಜನರ ಕಷ್ಟ ಸುಖಗಳನ್ನು ಅರಿತಿದ್ದಾರೆ ಎಂದು ಶ್ಲಾಘಿಸಿದರು. ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಒಂದು 15 ವರ್ಷಗಳಿಂದ ಸತತವಾಗಿ ಕೆಲಸ ಮಾಡ್ತಾನೆ ಬರ್ತಾರೆ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಾನೆ ಬರ್ತಾ ಇದ್ದಾರೆ. ಹಿಂದಿನ ದಿನಗಳಲ್ಲಿ ಅವರು ಶಾಸಕರಾಗಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡ್ತಾರೆ ಅಂತ ವ್ಯಕ್ತಿತ್ವ ಉಳ್ಳಂತ ಮನುಷ್ಯರವರು. ಪ್ರತಿಯೊಂದು ಹಳ್ಳಿಗಳಲ್ಲಿ ಮನೆ ಮನೆ ಭೇಟಿ ಮಾಡಿ ಪ್ರತಿಯೊಂದು ಹಳ್ಳಿಯ ಕಷ್ಟ ಸುಖಗಳನ್ನು ತಿಳ್ಕೊಂಡಿರುವಂತ ವ್ಯಕ್ತಿ ಪುಟ್ಟಣ್ಣನವರು. ಅವರು ಮುಂದಿನ ದಿನಗಳಲ್ಲಿ ಬರುವಂತ 2028ಕ್ಕೆ ಬರುವಂತ ಇದು ಎಲೆಕ್ಷನ್ ನಲ್ಲಿ ಅವರು ಗೆದ್ದು ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡೋ ವಿಶ್ವಾಸ ನಮ್ಗೆಲ್ಲ ಇದೆ. ಅವರು ಇನ್ನೂ ಇಷ್ಟ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರು ದುಡಿತಾರೆ ಅನ್ನೋ ನಂಬಿಕೆ ಎಲ್ಲರಿಗೂ ಇದೆ. ಅವ್ರು ಯಾಕಂದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಮನೆ ಬಾಗಿಲು ತೊಡೆದು ಅವರು ನಮ್ಮ ಕ್ಷೇತ್ರದ ಕಷ್ಟ ಸುಖಗಳನ್ನೆಲ್ಲ ತಿಳ್ಕೊಂಡಿದ್ದಾರೆ. ಪ್ರತಿಯೊಂದು ರೈತ ಜನರ ಕಷ್ಟ ಏನಂತೇಳಿ ಅವರು ರೈತ ಕುಟುಂಬದಿಂದ ಬಂದಿರೋದ್ರಿಂದ ಎಲ್ಲ ಗೊತ್ತಿರುತ್ತೆ. ಆದ್ರಿಂದ ಅವ್ರಿಗೆ ದೇವರು ಒಳ್ಳೆ ಅಷ್ಟ ಐಶ್ವರ್ಯಗಳನ್ನು ಆರೋಗ್ಯವನ್ನು ಕೊಟ್ಟು ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡುವಂತ ಶಕ್ತಿ ನೀಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸೋಣ. ಅವ್ರ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರ ಒಳ್ಳೆ ಉನ್ನತ ಮಟ್ಟದ ರೀತಿಯಲ್ಲಿ ಬೆಳೆಸಲಿಕ್ಕೆ ಅವ್ರಿಗೆ ದೇವರ ಶಕ್ತಿ ಕೊಡಲಿ ಅಂತೇಳಿ ಜೈ ಕರ್ನಾಟಕ ಜೈ. ಗೌಡನಹಳ್ಳಿ ಮಂಜುನಾಥ್ ಅವರು ಮಾತನಾಡಿ, ರೈತ ಕುಟುಂಬದಿಂದ ಬಂದಿರುವ ಪುಟ್ಟು ಆಂಜಿನಪ್ಪ ಅವರಿಗೆ ರೈತಾಪಿ ಜನರ ಮತ್ತು ಗ್ರಾಮೀಣ ಭಾಗದ ಸಮಸ್ಯೆಗಳ ಬಗ್ಗೆ ಸ್ಪಷ್ಟ ಅರಿವಿದೆ. ದೇವರವರಿಗೆ ಆಯುಸ್ಸು, ಆರೋಗ್ಯ ಮತ್ತು ಐಶ್ವರ್ಯ ನೀಡಿ ಕಾಪಾಡಲಿ. ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಲು ಅವರಿಗೆ ಹೆಚ್ಚಿನ ಶಕ್ತಿ ಸಿಗಲಿ ಎಂದು ಹಾರೈಸಿದರು. ಏನಿವತ್ತು ನಮ್ಮ ಕ್ಷೇತ್ರದಲ್ಲಿ ಎಲ್ಲರ ಮನೆ ಮಾತಾಗಿ, ಎಲ್ಲರ ಮನೆಯ ಮಗನಾಗಿ, ಎಷ್ಟೋ ಹೆಣ್ಣುಮಕ್ಕಳ ಅಣ್ಣನಾಗಿ, ತಮ್ಮನಾಗಿ, ಎಷ್ಟೋ ಮಕ್ಕಳ ಏನು ಓದುವಂಥ ಮಕ್ಕಳ ಪಾಲಿಗೆ ಒಂದು ದೀಪವಾಗಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಬೆಳಗುತ್ತಿರುವಂಥ ನಮ್ಮ ಪುಟ್ಟು ಆಂಜಿನಪ್ಪ ಅವರು ಹುಟ್ಟುಹಬ್ಬ ಆಚರಣೆ ಮಾಡೋದು ನಮಗೊಂದು ಹೆಮ್ಮೆಯ ವಿಷಯ ಆಗಿದೆ. ಯಾಕಂದರೆ ಇಂತಹ ವ್ಯಕ್ತಿಗಳು ಬೆಳೆದಾಗ ಸಮಾಜದಲ್ಲಿ ಕಾಳಜಿ ಇಟ್ಕೊಂಡು ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕಂತ ಒಂದು ಹುಮ್ಮಸ್ಸಿರೋಂಥ ವ್ಯಕ್ತಿಗಳು ಬೆಳೆದ್ರೆ ಮಾತ್ರನೇ ಅದು ಅವ್ರು ಬೆಳೆದಿದ್ದು ಇದರಲ್ಲಿ ನಮ್ಮ ತಾಲೂಕಿನ ಅಭಿವೃದ್ಧಿ ಅಂತ ಕೊಂಡ್ಕೊಂಡಿರುತ್ತೆ. ಯಾಕಂದರೆ ಆ ವ್ಯಕ್ತಿತ್ವ ಅಂತಂದರೆ ಸುಮಾರು ಇಷ್ಟೊತ್ತು ಮಾತಾಡಿದರೆ ಸುಮಾರು 15 ವರ್ಷದಲ್ಲಿ ಅದು ಯಾವುದೇ ಅವ್ರಿಗೆ ಅಧಿಕಾರ ಇಲ್ಲ ಅಂದ್ರೂ ಜನರ ಸೇವೆನೇ ಜನಾರ್ದನ ಸೇವೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಕೀಳ್ಮೇಲಿದೆ, ಯಾವುದೇ ಜಾತಿ ಮತ ಇಲ್ಲದೆ ಯಾರೇ ಇರಲಿ, ಒಂದು ಸಣ್ಣ ಬಡವ ಇರಲಿ ಶ್ರೀಮಂತ ಇರಲಿ, ಎಲ್ಲರೂ ಒಂದೇ ಥರ ನೋಡಿ ಪ್ರೀತಿಯಿಂದ ಎಲ್ಲರ ಮನೆ ಮಾತಾಗಿ ಇವತ್ತು ಪುಟ್ಟು ಆಂಜಿನಪ್ಪ ಹೆಸರು ಮಾಡಿದ್ದಾರೆ. ಖಂಡಿತ ಅವರು ಏನು ಇವತ್ತು ಶಿಡ್ಲಘಟ್ಟಕ್ಕೆ ಏನಕ್ಕೆ ಬಂದಿದ್ದಾರೆ ಅಂದರೆ ಅವ್ರ ಕ್ಷೇತ್ರದಲ್ಲಿ ಏನೋ ಒಂದು ಇತಿಹಾಸ ಓದಬೇಕಂತ ಬಂದಿಲ್ಲ. ಈ ಕ್ಷೇತ್ರದಲ್ಲಿ ಅವ್ರು ಮಾಡೋ ಕೆಲಸಗಳು ಇತಿಹಾಸನ ಸೃಷ್ಟಿ ಮಾಡುವಂಥ ವ್ಯಕ್ತಿತ್ವ ಉಳ್ಳವರು. ಮುಖ್ಯವಾಗಿ ಅವ್ರಿಗೆ ಕ್ಷೇತ್ರ ಬಗ್ಗೆ ಇರುವಂಥ ಒಂದು ಪ್ರೀತಿ ಹಿಡಿತ ಅದೆಲ್ಲ ನೋಡ್ತಾ ಇದ್ದರೆ ಖಂಡಿತ ಮುಂದಿನ ದಿನ ಕ್ಷೇತ್ರ ಬಗ್ಗೆ ಅಪಾರವಾದ ಒಂದು ಅಭಿವೃದ್ಧಿಯತ್ತ ಕೊಂಡೊಯ್ತಾರೆ ಅನ್ನೋ ನಮಗೆಲ್ಲ ಆಹ್ವಾನದಿಂದ ನಾವೆಲ್ಲರೂ ಇಲ್ಲಿ ಏನು ನಾವು ಇವತ್ತು ಪುಟ್ಟಣ್ಣ ಜೊತೆ ಕೈ ಜೋಡಿಸ್ತಾ ಇದ್ದೀವಿ, ಅವ್ರ ಜೊತೆ ಏನು ಇವತ್ತು ಪತ್ರಿಕೆ ಸರ್ವೇಶ್ ಮಾಡಿ ಎಲ್ಲ ನಮ್ಮ ಕಾರ್ಯಕ್ರಮ ಬಂದಿದ್ವಿ. ಅವ್ರ ಒಳ್ಳೆತನ ನೋಡಿ, ಅವ್ರ ಗುಣ ನೋಡಿ ಅವ್ರ ಜೊತೆ ನಾವೆಲ್ಲ ನಡ್ಕೊಂಡು ಬರ್ತಾ ಇದ್ದೀವಿ. ದಯಮಾಡಿ ಅಂಥ ವ್ಯಕ್ತಿ ಒಳ್ಳೆಯದಾಗಲಿ. ಹಾಗೂ ಇವತ್ತು ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಮಾಧ್ಯಮದವರು ಇರ್ಬೋದು, ನಮ್ಮ ಕಾರ್ಯಕರ್ತರು ಇರ್ಬೋದು, ಬಂದಿರೋದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬ ಶುಭಾಶಯ ಹೇಳ್ತಾ, ಜೊತೆಗೆ ಅವರು ಕುಟುಂಬ ಅವ್ರ ಮಗನೂ ಇವತ್ತೇ ಹುಟ್ಟೋದ್ರಿಂದ ಅವ್ರ ಕುಟುಂಬಕ್ಕೆ ಹಾಗೂ ಅವ್ರ ಮಗನಿಗೆ ಹುಟ್ಟುಹಬ್ಬ ಶುಭಾಶಯ ಹೇಳ್ತಾ, ಅವರು ಕುಟುಂಬದಲ್ಲಿ ಒಳ್ಳೆ ಐಶ್ವರ್ಯ ಆರೋಗ್ಯ ಅಂತ ಬಂದರೆ ಇನ್ನೂ ಅವರಿಂದ ಐಶ್ವರ್ಯ ಬಂದಾಗ 4 ಜನ ಅನುಕೂಲ ಆಗುತ್ತೆ. ಯಾರೋ ಒಬ್ಬ ಬೆಳೆದಾಗ ಅದರಿಂದ 10 ಜನಕ್ಕೆ ಅನುಕೂಲ ಆಗುತ್ತೆ ಅಂದವರು ಅಂತ ಖಂಡಿತ ಬೆಳಿಬೇಕು. ಕೆಲವು ಎಷ್ಟೇ ಬೆಳೆದ್ರೂ ನಾವು ಸಮಾಜಕ್ಕೆ ಉಪಯೋಗ ಇರೋಲ್ಲ. ಅಂತಹದಕ್ಕಿಂತ ಸಮಾಜಕ್ಕೆ ಉಪಯೋಗ ಆಗುವಂಥವ್ರು ಇನ್ನೂ ಎತ್ತರ ಮಟ್ಟಿಗೆ ಬೆಳೀಲಿ, ಅವರಿಂದ ಇನ್ನೂ 100 ಜನ ಬೆಳೀತಾರೆ ಅಂತ ಹೇಳ್ತಾ ಅವ್ರಿಗೆ ಮತ್ತೆ ಹುಟ್ಟುಹಬ್ಬ ಶುಭ ಹೇಳ್ತಾ ಒಳ್ಳೆಯದಾರಂತ ಹೇಳ್ಬೋದು. ಸರ್ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಸರ್ ಇವತ್ತು? ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಸರ್ ಇವತ್ತು? ಸರ್ ಕಾರ್ಯಕ್ರಮ ಇವತ್ತು ಇಲ್ಲಿ ಅಂಧ ಮಕ್ಕಳಲ್ಲಿ ಮಾಮೂಲಿ ಅವ್ರು ಊಟದ ವ್ಯವಸ್ಥೆ ಮಾಡಿದ್ದೀವಿ, ಕೇಕ್ ಕಟ್ ಮಾಡ್ತಿದ್ದೀವಿ. ಹಾಗೂ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು ಕೊಟ್ಟು ಅವ್ರ ಜೊತೆ ಸ್ವಲ್ಪ ಇದ್ದು ನಾವು ಮಾತಾಡ್ಕೊಂಡು ಹೋಗ್ತೀವಿ.
ಈ ಸಂದರ್ಭದಲ್ಲಿ ಮುಖಂಡರಾದ ರಾಜ್ಕುಮಾರ್, ಬುರುಡುಗುಂಟೆ ಶೇಖರ್ ರೆಡ್ಡಿ, ಸಾದಿಕ್, ಮೌಲಾ, ಮಳಮಾಚನಹಳ್ಳಿ ಮುನ್ರಾಜು, ರಮೇಶ್, ಸಂತೋಷ್, ಬುದಾಳ ವರದರಾಜು, ಕರ್ನಾಟಕ ರಕ್ಷಣಾ ವೇದಿಕೆ ರಾಮಾಂಜಿ, ದೇವರಾಜ್, ಕುರುಬರಪೇಟೆ ವೆಂಕಟೇಶ್, ನಾರಾಯಣಸ್ವಾಮಿ, ಬಳುವನಹಳ್ಳಿ ಮೂರ್ತಿ, ವೆಂಕಟೇಶ್, ಆನೂರು ಆನಂದ್, ಚೌಡರೆಡ್ಡಿ, ಮಂಜುನಾಥ್, ದಾಮೋದರ್, ವಿಶ್ವ, ದರ್ಶನ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್ ಶಿಡ್ಲಘಟ್ಟ. ನಮಸ್ಕಾರ ಎಲ್ಲ ಪತ್ರಿಕಾ ಮಾಧ್ಯಮದವರು ಮತ್ತೆ ನಮ್ಮ ಪುಟ್ಟು ಆಂಜನಪ್ಪರ ಅಭಿಮಾನಿಗಳು ಮತ್ತೆ ಇಲ್ಲಿ ಹಂತಮಕ್ಕಳು ಎಲ್ಲರಿಗೂ ನಮ್ಮ ಪುಟ್ಟು ಆಂಜನಪ್ಪರವರ ಹುಟ್ಟುಹಬ್ಬದ ಪ್ರಯುಕ್ತ ಏನಿವತ್ತು ನಾವೆಲ್ಲರೂ ಸೇರಿ ಅಭಿಮಾನಿಗಳು ಪುಟ್ಟು ಆಂಜನಪ್ಪರವರ ಬರ್ತಡೆಯನ್ನು ವಿಶೇಷವಾಗಿ ಮಕ್ಕಳ ಜೊತೆ ಆಚರಣೆ ಮಾಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಏನಪ್ಪಾ ಅಂದ್ರೆ ಪುಟ್ಟು ಆಂಜನಪ್ಪ ಅಂತ ಏನು ಅವ್ರ ಮಕ್ಕಳ ಹೆಸರಲ್ಲೇ ಇದೆ ಪುಟ್ಟು ಅಂತ, ಆ ಮಗು ತರ ಅವರು ಮನಸ್ಸು, ಆ ಮನಸ್ಸಿಗೆ ಒಳ್ಳೇದಾಗಿ ಅವ್ರಿಗೆ ಮುಂದಿನ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಅವ್ರಿಗೆ ವಿಶೇಷವಾದ ರೀತಿಯಲ್ಲಿ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲಾ ರೀತಿಯಲ್ಲೂ ಅವ್ರು ಮುಂದೆ ಬರಲಿ. ಮತ್ತೆ ನಮ್ಗೆಲ್ಲರೂ ಸೇರಿ, ಯಾಕಂದ್ರೆ ಇಂಥ ಒಬ್ಬ ವ್ಯಕ್ತಿನ ನಾವು ಬಿಟ್ಕೊಡ್ಬಾರ್ದು. ದಯವಿಟ್ಟು ಹೇಳ್ತಾ ಇದೀವಿ, ಇಂಥ ವ್ಯಕ್ತಿ ಮುಂದೆ ದಿನಗಳಲ್ಲಿ ನಮಗೆ, ನಮ್ಮ ಫ್ಯಾಮಿಲಿಗೆ ಮತ್ತೆ ನಿಮ್ಮಂತ ತುಂಬಾ ಬಡವರಿಗಂತೂ ತುಂಬಾ ಅಂತ ಬೇಕಾಗಿರೋ ವ್ಯಕ್ತಿ. ಈ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಬಂದು ನಮ್ಮ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡ್ರೆ ಮತ್ತೆ ಅವ್ರು ರಾಜಕೀಯವಾಗಿ ಮುಂದೆ ಬಂದ್ರೆ ಎಲ್ಲರಿಗೂ ತುಂಬಾ ಒಳ್ಳೇದಾಗುತ್ತೆ. ಯಾಕಂದ್ರೆ ಈ ಕ್ಷೇತ್ರದ ಬಗ್ಗೆ, ಈ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಬಿಟ್ಟು ಪಿನ್ ಮಾಹಿತಿ ಅವ್ರ ಹತ್ರ ಇದೆ. ಮತ್ತೆ ಎಲ್ಲಿ ಯಾರಿಗೆ ಏನ್ ಬೇಕು, ಯಾವ ಕ್ಷೇತ್ರದಲ್ಲಿ ಯಾವ ಊರಲ್ಲಿ ಏನ್ ಪ್ರಾಬ್ಲಮ್ ಇದೆ, ಪ್ರತಿಯೊಂದು ಪಿನ್ ಟು ಪಿನ್ ಗೊತ್ತು. ಆತರ ಗ್ರೌಂಡ್ ವರ್ಕ್ ಮಾಡಿದ್ದಾರೆ. ಸತತವಾಗಿ 15 ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರೆ. ಮತ್ತೆ ಅವರು ವಿಶೇಷವಾಗಿ ಅವರಲ್ಲಿರೋ ದೊಡ್ಡ ಗುಣ ಏನಂದ್ರೆ, ಒಂದು ಕುರಿಕಾಯಿ ಮನೆಯಲ್ಲಾದ್ರು ಎಲ್ಲೇ ಹೋದ್ರು ನೀರು ಕುಡಿದು ಊಟ ಮಾಡಿ, ನಾನು ಎಷ್ಟೋ ಸಲ ಅವ್ರ ಜೊತೆ ಹೋಗಿದ್ದೀನಿ. ಅವ್ರ ಪೇಷನ್ಸ್ಗೆ ಹ್ಯಾಂಡ್ಸ್ ಅಪ್. ಯಾಕಂದ್ರೆ ನಾವ್ ಎಲ್ಲಾದ್ರೂ ಹೋದ್ರೆ ಒಂದು ನೀರು ಕುಡಿಬೇಕಂದ್ರೆ ಯೋಚನೆ ಮಾಡ್ತೀವಿ, ಊಟ ತಿನ್ಬೇಕಂದ್ರೆ ಯೋಚನೆ ಮಾಡ್ತೀವಿ. ಅವ್ರ ಹಂಗಲ್ಲ, ಪ್ರತಿಯೊಂದು ಕಡೆ ಬಡವ ಶ್ರೀಮಂತ ಎಲ್ಲೂ ಇದು ತಾರತಮ್ಯ ನೋಡೋದು, ಆ ರೀತಿ ವ್ಯಕ್ತಿತ್ವ. ಮತ್ತೆ ಏನು ಇವತ್ತು ವಿಶೇಷವಾಗಿ ಅವರ ಬರ್ತ್ಡೇ ಆಚರಿಸ್ತಾ ಇದ್ರು, ನನಗೆ ತುಂಬಾ ಖುಷಿ ಆಗುತ್ತೆ. ನಾನು ಬೆಂಗಳೂರಿಂದ ಎಲ್ಲ ಕೆಲಸ ಕಾರ್ಯ ಬಿಟ್ಟು ಅಣ್ಣನ ಬರ್ತ್ಡೇ ಇದರಲ್ಲಿ ಸಮಾರಂಭದಲ್ಲಿ ಎಲ್ಲರ ಜೊತೆ ಸೇರ್ಬೇಕು, ಆಚರಣೆ ಮಾಡಬೇಕು. ಎಷ್ಟೇ ಕೆಲಸ ಇದ್ರು, ಎಷ್ಟೇ ಒತ್ತಡ ಕೆಲಸ ಇದ್ರು, ಈ ಶಾಲೆ ಪ್ರೋಗ್ರಾಮ್ ಎಲ್ಲ ಇತ್ತು, ಎಲ್ಲ ಬಿಟ್ಟು ಬಂದಿದ್ದೀವಿ. ಓನ್ಲಿ ರೀಸನ್ ನಮ್ಮ ಮೇಲೆ ಇರುವ ಅಭಿಮಾನ, ಅಲ್ಲಿ ಅವರ ವ್ಯಕ್ತಿತ್ವ, ಅವ್ರೇನು ಸಮಾಜಕ್ಕೆ ಕೊಡ್ತಾ ಇರೋ ಸೇವೆ, ಇದೆಲ್ಲನೂ ಗುರುತಿಸಿ ಜನ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಮಾಧ್ಯಮದವರು ತಿಳಿಸ್ಬೇಕು, ಪಬ್ಲಿಕ್ಗೆ ತಿಳಿಸ್ಬೇಕು, ಅವ್ರ ವ್ಯಕ್ತಿತ್ವದ ಬಗ್ಗೆ ವರ್ಣನೆ ಮಾಡಬೇಕು ಅಂತ ಹೇಳ್ತಾ, ಈ ಚಾಮುಂಡೇಶ್ವರಿ ಅವರಿಗೆ ಇನ್ನ ಆರೋಗ್ಯ ಐಶ್ವರ್ಯ ಕೊಟ್ಟು ಅವರು 100 ದಿನಗಳಲ್ಲಿ ಬಾಳ್ಲಿ ಅಂತ ಹೇಳ್ತಾ ಭಗವಂತ